ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಹೌಸ್ ಕ್ಲೀನಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಮನೆ ಸ್ವಚ್ಛವಾಗಿರಬೇಕು ಅನ್ನೋದಾದರೆ ವಾರಕ್ಕೊಮ್ಮೆ ಆದರೂ ಕೂಡ ಕೆಲವೊಂದು ರೊಟೀನ್ಸ್ನ ಫಾಲೋ ಮಾಡಲೇಬೇಕು. ನಾನು ಫಾಲೋ ಮಾಡುವಂಥ ವೀಕ್ಲಿ ಕ್ಲೀನಿಂಗ್ ರೊಟೀನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲಲ್ಲಿ ಮೇಯ್ನಾಗಿ ಕ್ಲೀನಿಂಗ್ ವಿಡಿಯೋಸ್ಗೆ ತುಂಬ ಜನ ಫಾಲೋವರ್ಸ್ ಇದ್ದೀರಾ. ನಿಮ್ಮಲ್ಲಿ ಕೆಲವೊಬ್ಬರು ಕಮೆಂಟ್ ಮಾಡೋವಂಥದ್ದು, ಕ್ಲೀನಿಂಗ್ನ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತೀರಾ, ಯಾವ ಟೈಮಲ್ಲಿ ಮಾಡ್ಕೊಳ್ತೀರಾ, ನಮಗೂ ಕೂಡ ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತೀರಾ. ಮನೆ ಕ್ಲೀನಿಂಗ್ ಮಾಡೋವಂಥದ್ದನ್ನ ನಾನು ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತೀನಿ, ಯಾವ ರೀತಿ ಸ್ಮಾಲ್ ಟ್ರಿಕ್ಸ್ನ ಫಾಲೋ ಮಾಡೋದ್ರಿಂದ ಕ್ಲೀನಿಂಗ್ ಈಸಿ ಆಗುತ್ತೆ, ವಿತಿನ್ ಸೆಕೆಂಡ್ಸಲ್ಲಿ ಕ್ಲೀನಿಂಗ್ ಲಿಕ್ವಿಡ್ಸ್ನ ಕೂಡ ಯಾವ ರೀತಿ ಕ್ವಿಕ್ಕಾಗಿ ಪ್ರಿಪೇರ್ ಮಾಡ್ಕೊಳ್ತೀನಿ ಅನ್ನೋದನ್ನ ಒನ್ ಬೈ ಒನ್ ಶೇರ್ ಮಾಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಮನೆಯ ಎಂಟ್ರಿ ವೇಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮನೆಯ ಎಂಟ್ರಿವೇಯಲ್ಲಿ ಈ ರೀತಿ ಗ್ರೀನರಿನ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೋ ಇದರ ಮೇಂಟೆನೆನ್ಸು ಕೇರು ಕೂಡ ಅಷ್ಟೇ ಇರುತ್ತೆ. ನೀವೇನಾದರೂ ಇಂಡೋರ್ ಪ್ಲಾಂಟ್ಸ್ನ ಮನೆಯಲ್ಲಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಅದರ ಮೇಂಟೆನೆನ್ಸು ಕೇರು ಕೂಡ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ನನಗೆ ಗೊತ್ತಿರುವಂಥ ಕೆಲವೊಂದು ಟ್ರಿಕ್ಸ್ನ ಇಲ್ಲಿ ಒನ್ ಬೈ ಒನ್ ಶೇರ್ ಮಾಡ್ತಾ ಹೋಗ್ತೀನಿ. ಮನೆಯ ಎಂಟ್ರಿವೇಯಲ್ಲಿ ಈ ರೀತಿ ಗಿಡಗಳನ್ನ ಇಟ್ಕೊಳ್ಳೋದ್ರಿಂದ ನೋಡೋಕ್ಕೂ ಕೂಡ ಬ್ಯೂಟಿಫುಲ್ ಆಗಿರುತ್ತೆ, ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಕೂಡ ಸ್ಪ್ರೆಡ್ ಆಗುತ್ತೆ. ಈ ಒಂದು ಗ್ರೀನರಿ ಎಲ್ಲ ಏನಿದೆ ಇದು ನ್ಯಾಚುರಲ್ ಬ್ಯೂಟಿ ಹಾಕಿರೋದ್ರಿಂದ ಗಿಡಗಳನ್ನ ಮನೆ ಒಳಗಡೆ ಅಥವಾ ಎಂಟ್ರೆನ್ಸ್ ಅಲ್ಲಿ ಇಟ್ಟಾಗ ಅದರ ಲುಕ್ ಇರ್ಬೋದು, ನ್ಯಾಚುರಲ್ ಆಗಿ ಕಾಣಿಸುವಂತ ಒಂದು ವೈಬ್ಸ್ ಏನಿದೆ ಮನೆಗೆ ತುಂಬಾನೇ ಲಕ್ಷ್ಮಿ ಕಳೆ ಅನ್ನೋದು ತಂದ್ಕೊಡುತ್ತೆ. ಈಗ ಈ ಒಂದು ಮನೆ ಎಂಟ್ರೆನ್ಸ್ ಅಲ್ಲಿ ಇರುವಂತಹ ಗಿಡಗಳಲ್ಲಿ ಕೆಲವೊಂದು ಚೇಂಜಸ್ನ ಮಾಡ್ಕೊಳ್ತಾ ಇದ್ದೀನಿ. ಅದು ಏನು, ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಫಸ್ಟ್ಗೆ ಇಲ್ಲಿ ನೀವು ನೋಡ್ಬೋದು, ಸೈಡಲ್ಲಿ ಇಟ್ಟಿರುವಂಥ ಎಲ್ಲ ಗಿಡಗಳನ್ನ ಕೂಡ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ. ಗಿಡಗಳನ್ನ ಈ ರೀತಿ ಪಾಟಲ್ಲಿ ಇಟ್ಟಾಗ ನೀರೆಲ್ಲನೂ ಹಾಕ್ಬೇಕಾದ್ರೆ ಎಕ್ಸ್ಟ್ರಾ ವಾಟರ್ ಎಲ್ಲ ಕೂಡ ಕೆಳಗಡೆ ಹೋಗಿ ಅಲ್ಲೆಲ್ಲ ಕೂಡ ಮಾರ್ಕ್ಸ್ ಆಗ್ತಾ ಇರುತ್ತೆ. ಎಲ್ಲೆಲ್ಲಿ ಪಾಟ್ಸ್ನ ಇಟ್ಟಿರ್ತೀವೋ ಈ ರೀತಿ ಮಾರ್ಕ್ಸ್ ಆಗಿರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಫಸ್ಟ್ಗೆ ನಾನು ಎಲ್ಲ ಗಿಡಗಳನ್ನ ಸೈಡ್ಗೆ ಇಟ್ಕೊಂಡಿದ್ದೀನಿ. ವೇಸ್ಟ್ ಎಲ್ಲ ಹಾಕೊಳ್ಳೋದಕ್ಕೋಸ್ಕರ ಒಂದು ಕವರ್ನ ತೊಗೊಂಡಿದ್ದೀನಿ. ವೇಸ್ಟನ್ನೆಲ್ಲ ಕೆಳಗಡೆ ಹಾಕಿ ಅಲ್ಲೇ ತುಳಿದಾಡ್ಕೊಳ್ಳೋ ಬದಲಾಗಿ ಈ ರೀತಿ ಒಂದು ಕವರ್ ಸಪ್ರೇಟಾಗಿ ಇಟ್ಕೊಂಡ್ರೆ ಈ ಒಂದು ಪ್ಲಾಂಟ್ಸ್ ವೇಸ್ಟ್ ಎಲ್ಲ ಏನಿರುತ್ತೆ ಅದನ್ನು ಇದರಲ್ಲಿ ಹಾಕ್ಕೊಳ್ಬೋದು. ಯೂಶುವಲಿ ಪ್ರತಿದಿನ ಪೂಜೆ ಮಾಡಬೇಕಾದ್ರೆ ಹಿಂದಿನ ದಿನ ಇಟ್ಟಿರುವಂಥ ಹೂಗಳನ್ನೆಲ್ಲ ತೆಗೆದು ಈ ಒಂದು ಮನೆಯ ಎಂಟ್ರಿವೇಲಿರುವಂಥ ಗಿಡಗಳಲ್ಲೇ ನಾನು ಹಾಕ್ತಾ ಇರ್ತೀನಿ. ವಾರಕ್ಕೊಮ್ಮೆ ಅಥವಾ ಒಂದು 2-3 ದಿನಕ್ಕೊಮ್ಮೆ ಜಾಸ್ತಿ ಹೂಗಳೆಲ್ಲ ಕಾಣಿಸ್ಕೊಂಡಾಗ ಈ ರೀತಿ ಒಂದು ಕವರಲ್ಲಿ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನು ಕಾಂಪೋಸ್ಟ್ ಆಗಿ ಗಿಡಗಳಿಗೆ ಹಾಕ್ತೀನಿ. ಇಲ್ಲ ಅಂದರೆ ಹಚ್ಚ ಹಸಿರಾಗಿರುವಂಥ ಗಿಡಗಳ ಮೇಲೆ ಈ ಒಂದು ಹೂಗಳನ್ನೆಲ್ಲ ಕೂಡ ತೊಗೊಂಡೋಗಿ ಹಾಕ್ತಾ ಇರ್ತೀನಿ. ಈಗ ಆ ವೇಸ್ಟೇಜ್ ಎಲ್ಲ ಏನಿದೆ, ಹೂಗಳಿರ್ಬೋದು, ಎಕ್ಸ್ಟ್ರಾ ಎಲೆಗಳಿರ್ಬೋದು, ಒಣಗಿರುವಂತಹ ರೆಂಬೆ ಕೊಂಬೆಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ತೆಗೆದು ಆ ಕವರಲ್ಲಿ ಹಾಕಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ಗಿಡದಲ್ಲೂ ಕೂಡ ನೀರು ಹಾಕಬೇಕಾದ್ರೆ ಮಣ್ಣು ಲೂಸ್ ಆಗಿದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ನಿಮಗೆ ಫ್ರೀ ಇದ್ದಾಗ ಒಂದೊಂದು ದಿನ ಒಂದೊಂದು ಗಿಡದಲ್ಲಿ ಮಣ್ಣನ್ನ ಲೂಸ್ ಮಾಡೋದಾದರೆ ಗಿಡಗಳು ಕೂಡ ಚೆನ್ನಾಗಿ ಬೆಳೆಯೋ ಚಾನ್ಸ್ ಇರುತ್ತೆ. ನಾನು ಮಣ್ಣನ್ನ ಲೂಸ್ ಮಾಡ್ಕೊಳ್ತಾನೆ ಪ್ರತಿಯೊಂದು ಗಿಡಕ್ಕೂ ವಿಡಿಯೋದಲ್ಲಿ ತೋರಿಸ್ದಂಗೆ ಗೊಬ್ಬರನ ಹಾಕ್ಬಿಟ್ಟು ಮತ್ತೆ ಮಣ್ಣೆಲ್ಲ ಕೂಡ ಒಂದ್ಸರಿ ಲೂಸ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಪ್ರತಿಯೊಂದನ್ನ ಕೂಡ ತೋರಿಸ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಜಸ್ಟ್ ಒಂದೊಂದು ಪಾರ್ಟಲ್ಲಿ ನಾನು ಯಾವ್ಯಾವ ರೀತಿ ಚೇಂಜಸ್ ಮಾಡ್ತಾ ಇದ್ದೀನಿ ಅನ್ನೋದು ಮಾತ್ರನೇ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿ ಒಣಗಿರುವಂತಹ ಎಲೆಗಳು, ಯೆಲ್ಲೋಯಿಶ್ ಆಗಿರುವಂತಹ ರೆಂಬೆ ಕೊಂಬೆಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಕೂಡ ಕಟ್ ಮಾಡಿಬಿಟ್ಟು ಆಗಲೇ ತೋರಿಸಿರುವಂಥ ಕವರಲ್ಲಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಯೂಶ್ವಲಿ ನಾನು ತುಳಸಿ ಗಿಡಕ್ಕೆ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡ್ತೀನಿ. ಅದರಿಂದನೇ ನಮ್ಮ ತುಳಸಿ ಗಿಡ ತುಂಬ ಬುಷಿಯಾಗಿ, ಉದ್ದವಾಗಿ, ಹೆಲ್ತಿಯಾಗಿ ಗ್ರೋ ಆಗ್ತಾ ಇದೆ. 2-3 ದಿನಕ್ಕೊಮ್ಮೆ ಆದ್ರೂ ಈ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡ್ಕೊಳ್ತೀನಿ. ಇದು ಏನು ಅಂತ ಈಗಾಗಲೇ ಕೆಲವೊಂದು ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಗಾರ್ಡನ್ಗೆ ಸಂಬಂಧಪಟ್ಟಿರುವಂಥ ವೀಡಿಯೋಸ್ನ ಚೆಕ್ ಮಾಡಿ. ಲಿಕ್ವಿಡ್ ಎಲ್ಲ ಸ್ಪ್ರೇ ಮಾಡಿದ ಆದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಾರ್ಟ್ಸ್ ಎಲ್ಲ ಏನು ಇಡ್ತೀವಿ ಆ ಒಂದು ಜಾಗದಲ್ಲಿ ಮಣ್ಣೆಲ್ಲನೂ ಇದೆ ಅಲ್ಲ, ಅದನ್ನು ವೀಡಿಯೋದಲ್ಲಿ ತೋರಿಸ್ದಂಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಗಿಡಗಳನ್ನ ನಾನು ಯಾವ್ಯಾವ ಜಾಗದಲ್ಲಿ ಇಟ್ಟಿದ್ದೀನಿ ಅಲ್ಲಿ ನೀಟಾಗಿ ಒರೆಸ್ಕೊಳ್ಬೇಕಾಗತ್ತೆ. ಈ ಒಂದು ಟಬ್ ಏನು ನೋಡ್ತಾ ಇದ್ದೀರಾ, ಬಕೆಟ್ ವಿತ್ ಮಾಫ್, ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಕೈನ ನಾವು ನೀರಲ್ಲಿ ಹಾಕ್ದಿರಾನೆ ನೆಲ ಎಲ್ಲ ಕೂಡ ನೀಟಾಗಿ ಒರೆಸ್ಕೊಳ್ಬೋದು. ಇದಕ್ಕೆ 2 ರೀಫಿಲ್ ಅನ್ನೋದು ಕೊಟ್ಟಿರ್ತಾರೆ. ಮನೆ ಒಳಗಡೆ ಒಂದು, ಹೊರಗಡೆ ಒಂದು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಫಸ್ಟಿಗೆ ನಾನು ಗಿಡಗಳನ್ನ ಎಲ್ಲೆಲ್ಲಿ ಜಾಗದಲ್ಲಿ ಇಡ್ತೀನಿ ಅಲ್ಲೆಲ್ಲ ಕೂಡ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಈ ರೀತಿ ಒರೆಸಿದೆಲ್ಲನೂ ಆದಮೇಲೆ ಈ ಕೆಳಗಡೆ ಕಾಣಿಸ್ತಾ ಇರುವಂಥ ಗಿಡಗಳನ್ನೆಲ್ಲ ಅದರ ಜಾಗದಲ್ಲಿ ಇಟ್ಕೊಂಡಿದ್ದೀನಿ. ಅಟ್ ಪ್ರೆಸೆಂಟ್ ಬಿಸಿಲು ಜಾಸ್ತಿ ಇರೋ ಕಾರಣ ಪ್ರತಿದಿನ ಕೂಡ ಗಿಡಗಳಿಗೆ ನೀರು ಹಾಕ್ಲೇಬೇಕಾಗತ್ತೆ. ಈ ಒಂದು ಗಿಡಗಳಲ್ಲಿ ಮಣ್ಣೆಲ್ಲನೂ ಲೂಸ್ ಮಾಡಿ ಎಕ್ಸ್ಟ್ರಾ ಗೊಬ್ಬರ ಎಲ್ಲನೂ ಹಾಕಿರೋ ಕಾರಣ ಎಲ್ಲ ಗಿಡಗಳಿಗೂ ಕೂಡ ನೀರನ್ನ ಹಾಕ್ತಾ ಇದ್ದೀನಿ.
ನಮ್ಮನೆಯ ಎಂಟ್ರಿವೇಯಲ್ಲಿ ಸ್ವಲ್ಪ ಗಿಡಗಳನ್ನ ಜಾಸ್ತಿನೇ ಇಟ್ಕೊಂಡಿರೋದ್ರಿಂದ ಎಲ್ಲದನ್ನ ಒಂದೇ ಸರಿ ನಾನು ಕೆಲಸ ಮಾಡ್ತೀನಿ ಅನ್ನೋದಾದರೆ ನಾನು ಕೂಡ ಸುಸ್ತಾಗ್ತೀನಿ, ಸ್ಟ್ರೆಸ್ ಫೀಲ್ ಆಗ್ತೀನಿ. ಅದಕ್ಕೋಸ್ಕರ ನಾನು ಕೇವಲ ಸೆಲೆಕ್ಟೆಡ್ ಪಾರ್ಟ್ಸ್ನ ಮಾಡಿಕೊಂಡು ಅದನ್ನು ಮಾತ್ರ ಈಗ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರೋವಂಥದ್ದೆಲ್ಲ ಕೂಡ ನಾನು ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ನನಗೆ ಫ್ರೀ ಇದ್ದಾಗ ಅದರ ಮೇಂಟೆನೆನ್ಸ್ ಅಂದರೆ ಕೇರ್ ಅನ್ನೋದು ಮಾಡ್ಕೊಳ್ತೀನಿ. ಈಗ ಎಲ್ಲ ಗಿಡಗಳಿಗೂ ಕೂಡ ನೀರೆಲ್ಲನೂ ಹಾಕಿ ಒಂದು 5-10 ನಿಮಿಷ ಬಿಟ್ಟಿದ್ದೀನಿ. ಅಂದರೆ ಎಕ್ಸ್ಟ್ರಾ ವಾಟರ್ ಎಲ್ಲ ಏನಿರುತ್ತೆ ಅದೆಲ್ಲ ಕೂಡ ಬಂದುಬಿಡಲಿ ಅನ್ನೋದ್ರಿಂದ. ಈಗ ಒಂದು ಕಡೆಯಿಂದ ಕೂಡ ನೆಲನ ಮಾಪ್ ಮಾಡ್ತಾ ಇದ್ದೀನಿ. ಈ ಒಂದು ಕೆಲಸ ಎಲ್ಲನೂ ಮಾಡಬೇಕಂದ್ರೆ ಮಿನಿಮಮ್ ನನಗೆ 1 ಅವರಿಂದ 2 ಅವರ್ಸ್ವರೆಗೂ ಟೈಮ್ ಬೇಕಾಗುತ್ತೆ. ಯೂಶ್ವಲಿ ಹೆಲ್ಪರು ಬೆಳಗ್ಗೆನೇ ಬರ್ತಾರೆ. ಅವ್ರು ಬಂದಾಗ ಈ ಕೆಲಸಗಳೆಲ್ಲ ಮಾಡ್ತೀವಿ ಅನ್ನೋದಾದರೆ ಬೇರೆ ಡೈಲಿ ರೊಟೀನ್ ಎಲ್ಲ ಏನಿರುತ್ತೆ ಅದು ತುಂಬ ಡಿಸ್ಟರ್ಬ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಫಸ್ಟಿಗೆ ಡೈಲಿ ರೊಟೀನ್ ಏನಿರುತ್ತೆ ಅದೆಲ್ಲ ಫಾಲೋ ಮಾಡಿದ ಆದಮೇಲೆ ಈ ರೀತಿ ಎಕ್ಸ್ಟ್ರಾ ಕ್ಲೀನಿಂಗ್ ರೊಟೀನ್ಸ್ ಎಲ್ಲ ಕೂಡ ಫಾಲೋ ಮಾಡ್ತಾ ಇರ್ತೀನಿ. ಕ್ಲೀನಿಂಗ್ ಎಲ್ಲ ಮಾಡಿದಾದ್ಮೇಲೆ ನೋಡೋಕ್ಕೆ ಈ ಒಂದು ಪ್ಲೇಸ್ ತುಂಬಾ ಬ್ಯೂಟಿಫುಲ್ಲಾಗಿ ಪ್ಲೆಸೆಂಟಾಗಿ ಯಾವುದೇ ರೀತಿ ಡಸ್ಟ್ ಇಲ್ದಿರ ಕಾಣಿಸ್ತಾ ಇರುತ್ತೆ. ಇದನ್ನು ನೋಡೋದೇ ಒಂದು ರೀತಿ ಖುಷಿ. ಈಗಾಗಲೇ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಬಿಸಿಲು ಜಾಸ್ತಿ ಇದ್ದಾಗ ಈ ಒಂದು ಏರಿಯಾದಲ್ಲಿ ಕೂತ್ಕೊಂಡಾಗ ತುಂಬ ತಂಪಾಗಿ ಇರುತ್ತೆ. ಈ ರೀತಿ ಎಕ್ಸ್ಟ್ರಾ ಕ್ಲೀನಿಂಗ್ ರೊಟೀನ್ಸ್ ಎಲ್ಲ ಫಾಲೋ ಮಾಡಬೇಕಾದ್ರೆ ಮುಂಚೆನೇ ಡೈಲಿ ರೊಟೀನ್ ಏನಿರುತ್ತೆ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿರ್ತೀನಿ. ಅಂದರೆ ಯಾವುದೇ ರೀತಿ ಟೈಮ್ನ ವೇಸ್ಟ್ ಮಾಡ್ದಿರಾ. ಇಲ್ಲಿ ಕಾಣುವಂಥ ಗಿಡಗಳ ಜೊತೆಗೆ ನಾನು ಗೇಟ್ ಹತ್ರ ಕೂಡ 2 ಎಕ್ಸ್ಟ್ರಾ ಪ್ಲಾಂಟ್ಸ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಿರುವಂಥ ಟ್ರಿಮ್ಮಿಂಗ್ ಎಲ್ಲ ಕೂಡ ಮಾಡ್ಕೊಂಡಿದ್ದೆ. ಬಟ್ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಅದೆಲ್ಲ ಕೂಡ ಶೇರ್ ಮಾಡೋಕ್ಕೆ ಹೋಗಿಲ್ಲ. ನೀಟಾಗಿ ಕಾಣಿಸುವಂಥ ಈ ಒಂದು ಪ್ಲೇಸಲ್ಲಿ ತುಳಸಿ ಕಟ್ಟೆ ಕೂಡ ಇದೆ. ತುಳಸಿ ಕಟ್ಟೆ ಹತ್ರ ನಾನು ರಂಗೋಲಿನ ಹಾಕೋಕ್ಕೆ ಈ ಒಂದು ರಂಗೋಲಿ ಉಂಡೆನ ಯೂಸ್ ಮಾಡ್ತೀನಿ. ರಂಗೋಲಿ ಉಂಡೆಯಲ್ಲಿ ಸ್ವಲ್ಪ ಪಾರ್ಟ್ನ ಕಟ್ ಮಾಡಿಕೊಂಡು ಜಸ್ಟ್ ನೀರಲ್ಲಿ ಹಾಕಿದ್ರೇ ಮೆಲ್ಟ್ ಆಗುತ್ತೆ. ಆ ಒಂದು ಪೇಸ್ಟಿಂದ ರಂಗೋಲಿನ ಬರೆಯೋದ್ರಿಂದ ಪೇಂಟ್ ರೀತಿಯಲ್ಲಿ ಕಾಣಿಸುತ್ತೆ. ನಮ್ಮ ಮಕ್ಕಳಿರುವಂಥ ಮನೆಯಲ್ಲಿ ಓಡಾಡಬೇಕಾದ್ರೆ ಎಲ್ಲ ರಂಗೋಲಿ ಆ ಕಡೆ ಈ ಕಡೆ ಹೋಗ್ತಿರುತ್ತೆ ಗಾಳಿ ಬಂದಾಗೆಲ್ಲ ಅಲ್ವಾ. ಅದು ಆಗದಿರ ಇರಬೇಕು ಅನ್ನೋದಾದರೆ ಈ ರೀತಿ ಪೇಸ್ಟ್ನ ಯೂಸ್ ಮಾಡ್ಕೊಳ್ಬೋದು. ಒಂದು ವೇಳೆ ರಂಗೋಲಿ ಉಂಡೆ ಸಿಗಲ್ಲ ಅನ್ನೋರಾದರೆ ಅಕ್ಕಿಯಿಂದ ಕೂಡ ರಂಗೋಲಿ ಉಂಡೆನ ಮಾಡ್ಕೊಳ್ಬೋದು. ಯಾವ ರೀತಿ ಅನ್ನೋದು ಈಗಾಗಲೇ ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಪ್ರತಿದಿನ ಕೂಡ ಮನೆಯ ಎಂಟ್ರಿವೇಯಲ್ಲಿ ರಂಗೋಲಿನ ಹಾಕೋದ್ರಿಂದ ಆ ಒಂದು ಲಕ್ಷ್ಮಿ ಕಳೆ ಕೂಡ ಜಾಸ್ತಿ ಆಗುತ್ತೆ. ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಕೂಡ ಸ್ಪ್ರೆಡ್ ಆಗುತ್ತೆ. ಈಗ ವಿಂಡೋ ಕ್ಲೀನಿಂಗು ಯೂಶಲಿ ಪ್ರತಿದಿನ ಕೂಡ ನಾನು ಕಿಟಕಿಗಳನ್ನ ಮೇಲಿಂದ ಮೇಲೆ ಮಾತ್ರನೇ ಒರೆಸ್ಕೊಳ್ತಾ ಇರ್ತೀನಿ. ಬಟ್ ವಾರಕ್ಕೊಂದ್ಸರಿ ಆದ್ರೂ ಈ ರೀತಿ ನಾನು ಡೀಪ್ ಕ್ಲೀನಿಂಗ್ ಅನ್ನೋ ಮಾಡ್ಕೊಳ್ತೀನಿ. ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಒಂದು ಟ್ರಿಕ್ನ ಫಾಲೋ ಮಾಡ್ತೀನಿ. ಅದು ಏನು ಅಂತ ಶೇರ್ ಮಾಡ್ತೀನಿ. ಕೆಲಸ ಮಾಡಬೇಕಾದ್ರೆ ಕಂಫರ್ಟ್ ಆಗಿರಬೇಕು ಅನ್ನೋದಾದರೆ ಏರ್ಸ್ನ ಈ ರೀತಿ ನಾನು ಒಂದು ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ತೀನಿ. ಯೂಶ್ವಲಿ ನಾನು ಈ ರೀತಿ ರೊಟೀನ್ಸ್ ಎಲ್ಲ ಇದ್ದಾಗ ಈವ್ನಿಂಗ್ ಪ್ಲಾನ್ ಮಾಡ್ಕೊಳ್ತೀನಿ. ಸಂಜೆ ದೀಪ ಹಚ್ಚೋ ಅಷ್ಟರಲ್ಲಿ ಒಂದ್ಸರಿ ಫ್ರೆಶ್ ಆಗ್ತೀವಲ್ಲ, ಅದಕ್ಕಿಂತ ಮುಂಚೆ ಈ ರೀತಿ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಈಗ ಟೈಮ್ ಬಂದು ಅರೌಂಡ್ 4 ಗಂಟೆ ಆಗಿದೆ ಸಂಜೆ. ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಒಂದು ಟೂಲ್ ಏನಿದೆ ಅದಕ್ಕೆ ಒಂದು ತೇವ ಇರೋವಂಥ ಬಟ್ಟೆನ ನೀಟಾಗಿ ಕಟ್ಕೊಂಡು ಅದರಿಂದ ಮೆಸ್ ಡೋರ್ಸ್ನ ಕ್ಲೀನ್ ಮಾಡ್ಕೊಳ್ತೀನಿ. ಈಗ ಬಕೆಟಲ್ಲಿ ನೀರು ಬಿಟ್ಟಿದ್ದೀನಿ. ಇದರಲ್ಲೇ ಒಂದು ಡ್ರಾಪ್ ಅಷ್ಟು ಶಾಂಪೂನ ಹಾಕ್ಕೊಳ್ತಾ ಇದ್ದೀನಿ. ಈ ನೀರಿಂದ ಕಿಟಕಿನ ಒರೆಸೋದ್ರಿಂದ ಧೂಳೆಲ್ಲ ಕೂಡ ಈಸಿಯಾಗಿ ಬಂದ್ಬಿಡುತ್ತೆ. ಯೂಶ್ವಲಿ ನಾವು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಬಟ್ಟೆಯಿಂದ ಒರೆಸ್ತಾ ಇರ್ತೀವಿ. ಆ ರೀತಿ ಒರೆಸೋದ್ರಿಂದ ಬಟ್ಟೆ ಕೊಳೆ ಕೂಡ ಆಗ್ತಾ ಇರುತ್ತೆ. ಅದೇ ಬಟ್ಟೆನ ನಾವು ಮತ್ತೆ ಪದೇ ಪದೇ ವಾಶ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಬದಲಾಗಿ ಬಕೆಟಲ್ಲಿ ನಾವು ಅರ್ಧ ಭಾಗದಷ್ಟು ನೀರನ್ನ ತೊಗೊಂಡು ಸ್ವಲ್ಪ ಶಾಂಪೂನ ಹಾಕ್ಕೊಂಡು ಈ ರೀತಿ ಒರೆಸೋದ್ರಿಂದ ಧೂಳೆಲ್ಲ ಕೂಡ ಈಸಿಯಾಗಿ ತೆಗಿಬೋದು. ಈಗಾಗಲೇ ನೆಲ ಎಲ್ಲ ಒರೆಸಿರೋದ್ರಿಂದ ನಾನು ಕ್ಲೀನ್ ಮಾಡಬೇಕಾದ್ರೆ ಆದಷ್ಟು ವೆಟ್ ಕ್ಲಾತ್ನೇ ಯೂಸ್ ಮಾಡ್ತಾ ಇದ್ದೀನಿ. ಕಿಟಕಿನ ಕ್ಲೀನ್ ಮಾಡಬೇಕಾದ್ರೆ ಫಸ್ಟಿಗೆ ನಾನು ರಾಡ್ಸ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಕಿಟಕಿಯ ಗಾಜ್ ಏನಿರುತ್ತೆ ಅಂದರೆ ಗ್ಲಾಸ್ ಇರುತ್ತೆ ಅಲ್ಲ ಆ ಒಂದು ಪಾರ್ಟ್ನ ಒರೆಸ್ಕೊಳ್ತಾ ಇದ್ದೀನಿ. ನಾನು ವಿಡಿಯೋದಲ್ಲಿ ಏನು ತೋರಿಸ್ದೆ ಅದೇ ಥರನೇ 3 ಕಿಟಕಿನ ಕೂಡ ಒರೆಸ್ಕೊಂಡಿದ್ದಾಗಿದೆ. ಈಗ ಔಟ್ಸೈಡ್ ಕೂಡ ಕ್ಲೀನ್ ಮಾಡ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಕಿಟಕಿ ಕ್ಲೀನ್ ಮಾಡುವಂಥ ಒಂದು ಟೂಲ್ ಇದೆ ಅಲ್ವಾ, ಅದಕ್ಕೇ ನಾನು ಒಂದು ಬಟ್ಟೆನ ನೀಟಾಗಿ ಈ ರೀತಿ ಕಟ್ಕೊಂಡು ಬ್ಯಾಕ್ ಸೈಡ್ ಕೂಡ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಿದೆ ಅಲ್ವಾ, ಬ್ಯಾಕ್ ಸೈಡ್ ವಿಂಡೋನ ಕ್ಲೀನ್ ಮಾಡೋಕ್ಕೆ ಅಂದರೆ ನಾವು ಬ್ಯಾಕ್ ಸೈಡ್ ಹೋಗಿ ಕ್ಲೀನ್ ಮಾಡೋಕ್ಕೆ ಆಗಲ್ಲ ಅನ್ನೋದಾದರೆ ಈ ರೀತಿ ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೋದು. ತುಂಬ ನೀಟಾಗಿ ಕೊಳೆ ಎಲ್ಲ ಬಂದ್ಬಿಡುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ನೀಟಾಗಿ ಎಲ್ಲ ಕೊಳೆ ಬಂದ್ಬಿಟ್ಟಿದೆ ಅಂತ. ಬಕೆಟಲ್ಲಿ ನೀರು ಇಟ್ಕೊಂಡಿರೋದ್ರಿಂದ ಪದೇ ಪದೇ ಬಟ್ಟೆನ ಈ ರೀತಿ ಒರೆಸ್ಕೊಂಡು ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಶಾಂಪೂ ವಾಟರಲ್ಲಿ ಬಟ್ಟೆನ ಈ ರೀತಿ ಡಿಪ್ ಮಾಡಿ ಕ್ಲೀನ್ ಮಾಡೋದ್ರಿಂದ ಧೂಳೆಲ್ಲ ಕೂಡ ಈಸಿಯಾಗಿ ಬಂದ್ಬಿಡುತ್ತೆ. ಮತ್ತು ಬಟ್ಟೆ ಒಗಿಬೇಕಾದ್ರೂ ಕೂಡ ಅಷ್ಟೇ ಬಟ್ಟೆಯಿಂದ ಕೊಳೆ ಕೂಡ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ಇಲ್ಲೂ ಕೂಡ ಒಂದು 2 ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಆ ಗಿಡಗಳಿಗೆ ಸಂಬಂಧಪಟ್ಟಿರುವಂಥ ಬಾಟಲ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕೂಡ ಒಂದ್ಸರಿ ಒರೆಸ್ಕೊಂಡು ನೀರೆಲ್ಲ ಕೂಡ ಚೇಂಜ್ ಮಾಡಿಕೊಂಡು ಅದರ ಜಾಗದಲ್ಲಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀರು ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ. ಸಿಂಗಲ್ ವಿಂಡೋಸ್ ಎಲ್ಲ ಏನಿರುತ್ತೆ ಇದನ್ನು ಕೂಡ ಅದೇ ಥರನೇ ಕ್ಲೀನ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನಾನು ಆಗಲೇ ತೋರಿಸ್ದೆ ಅಲ್ವಾ ಮೆಸ್ ಡೋರ್ ಕ್ಲೀನ್ ಮಾಡೋವಂಥದ್ದು,
ಅದರಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು ತುಂಬ ಧೂಳು ಅನ್ನೋದು ಬರುತ್ತೆ. ಯೂಶ್ವಲಿ ಖಾಲಿ ಸೈಡ್ಸ್ ಎಲ್ಲ ಪಕ್ಕದಲ್ಲಿ ಇತ್ತು ಅನ್ನೋದಾದರೆ ಆ ಒಂದು ಮಣ್ಣೆಲ್ಲ ಗಾಳಿಗೆ ಮೇಲೆ ಎದ್ದಾಗೆಲ್ಲ ಕಿಟಕಿಗಳ ಹತ್ರ ಬಂದು ಸೇರ್ಕೊಳ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅನ್ನೋದಾದರೆ ಯಾವ ಕಡೆ ಜಾಸ್ತಿ ಧೂಳು ಬರುತ್ತೋ ಆ ಕಿಟಕಿನ ಕ್ಲೋಸ್ ಮಾಡಿ ಇಟ್ಟಿರ್ತೀನಿ. ಕೆಲವೊಂದು ಕಿಟಕಿಗಳಿಗೆ ಒಳಭಾಗದಲ್ಲೂ ಹೊರಭಾಗದಲ್ಲಿ ಎರಡು ಕಡೆ ಕೂಡ ನಾವು ಹೋಗಿ ಕ್ಲೀನ್ ಮಾಡ್ಕೊಳ್ಬೋದು. ಅಂಥ ಕಿಟಕಿಗಳನ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ನಾನು ಎರಡು ಸೈಡು ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಬೆಡ್ರೂಮ್ ಕ್ಲೀನಿಂಗು. ನಾನು ಇವತ್ತಿನ ದಿನ ಮಕ್ಕಳ ರೂಮ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಮಕ್ಕಳ ರೂಮ್ಸಲ್ಲಿ ಟಾಯ್ಸ್ ಎಷ್ಟು ಕಡಿಮೆ ಇಟ್ಕೊಂಡ್ರೆ ಅಷ್ಟು ಬೆಟರು. ನಾವು ನೋಡೋಕ್ಕೆ ಶೋಕಿಯಾಗಿ ಕಾಣಿಸುತ್ತೆ ಅಂತ ಇಟ್ಕೊಳ್ಳೋದಾದರೆ ಧೂಳು ಕೂಡ ಅಷ್ಟೇ ಕಲೆಕ್ಟ್ ಆಗ್ತಾ ಇರುತ್ತೆ. ಈ ಒಂದು ಎಡ್ಜಸ್ ಮೇಲೆ ಎಲ್ಲ ಕೂಡ ಧೂಳು ಕಲೆಕ್ಟ್ ಆಗೋದ್ರಿಂದ ಫಸ್ಟಿಗೆ ನಾನು ಅಲ್ಲಿರುವಂಥ ವಸ್ತುಗಳನ್ನ ಸೈಡ್ಗೆ ಇಟ್ಕೊಂಡು ಆಮೇಲೆ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ಟು ಅದರ ಜಾಗದಲ್ಲಿ ಎಲ್ಲ ವಸ್ತುಗಳನ್ನ ಕೂಡ ಇಟ್ಕೊಂಡಿದ್ದೀನಿ. ಇದೆಲ್ಲ ಕೂಡ ಸಾಫ್ಟ್ ಟಾಯ್ಸು. ವರ್ಷಕ್ಕೆ 1ರಿಂದ 2 ಬಾರಿ ಮಾತ್ರನೇ ವಾಶ್ ಮಾಡ್ಕೊಳ್ತೀನಿ. ಯೂಶ್ವಲಿ ಮಕ್ಕಳು ಇದೆಲ್ಲ ಯೂಸ್ ಮಾಡಿಲ್ಲ ಅಂದರೂ ಕೂಡ ನೋಡೋಕ್ಕೆ ಡೆಕೋರೇಟಿವ್ ಆಗಿರುತ್ತೆ ಅನ್ನೋದ್ರಿಂದ ಇಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಒಂದ್ಸಲೆಲ್ಲ ಕೂಡ ನೀಟಾಗಿ ವೈಪ್ ಮಾಡಿಕೊಂಡು ಅದರ ಜಾಗದಲ್ಲಿ ಈ ರೀತಿ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಹೆಣ್ಮಕ್ಳು ಈ ರೀತಿ ಟೆಡ್ಡಿ ಬೇರ್ಸ್ನ ಜಾಸ್ತಿ ಇಷ್ಟಪಡ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿ 1 by 1 ಎಲ್ಲದನ್ನ ಕೂಡ ಕಲರ್ ವೈಸ್ ಜೋಡಿಸ್ಕೊಂಡಿದ್ದೀನಿ. ಡೆಕೋರೇಟಿವ್ ಆಗಿ ಎಷ್ಟು ಕಾಸ್ಟ್ಲಿ ಆಗಿರುವಂಥ ವಸ್ತುಗಳನ್ನ ಇಟ್ಟಿದ್ದೀವಿ ಅನ್ನೋದಕ್ಕಿಂತ ಇರೋ ವಸ್ತುಗಳನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಜೋಡಿಸ್ಕೊಂಡಿದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ಒಂದು ಡಾಲ್ಸ್ ಎಲ್ಲ ಏನಿದೆ ನಾನು ಕಾಟನ್ ರಾಡ್ಗೆ ಈ ರೀತಿ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ನೋಡೋಕ್ಕೆ ತುಂಬ ಯುನೀಕ್ ಆಗಿ ತುಂಬ ಪ್ಲೆಸೆಂಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಮಕ್ಕಳ ರೂಮ್ ಆಗಿರೋದ್ರಿಂದ ಅವ್ರ ಹೆಲ್ಪ್ ಕೂಡ ತಗೊಂಡು ರೂಮ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಬುಕ್ಸ್ ಇರ್ಬೋದು, ಎಕ್ಸ್ಟ್ರಾ ವೇಸ್ಟ್ ಪೇಪರ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಕೂಡ ಬಿಸಾಕೋದಕ್ಕಿಂತ ಮುಂಚೆ ಒಂದ್ಸರಿ ತೋರಿಸಿದ್ರೆ ಅವ್ರಿಗೆ ಬೇಕಾ ಬೇಡವಾ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಡಸ್ಟ್ಬಿನ್ಗೆ ಹಾಕ್ಕೊಳ್ಬೋದು ಅನ್ನೋದ್ರಿಂದ. ನೆಕ್ಸ್ಟು ಬೆಡ್ ಕ್ಲೀನಿಂಗು. ವಾರಕ್ಕೊಮ್ಮೆ ಆದರೂ ಕೂಡ ಬೆಡ್ನ ಕ್ಲೀನ್ ಮಾಡಿಕೊಂಡು ಬೆಡ್ ಮೇಲೆ ಇರುವಂಥ ಬೆಡ್ ಸ್ಪ್ರೆಡ್ ಎಲ್ಲ ಕೂಡ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಯೂಶ್ವಲಿ ನಾನು ವಾರಕ್ಕೆ 1ರಿಂದ 2 ಬಾರಿ ಬೆಡ್ಶೀಟ್ನ ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ. ಬೆಡ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಒಂದು ಬ್ರಷ್ನ ಯೂಸ್ ಮಾಡ್ತೀನಿ. ಈ ಬ್ರಷ್ ಸಹಾಯದಿಂದ ಬೆಡ್ ಮೇಲಿರುವಂಥ ಧೂಳು, ಕೂದಲು ಎಲ್ಲ ಕೂಡ ಈಸಿಯಾಗಿ ಬಂದ್ಬಿಡುತ್ತೆ. ಒನ್ಸ್ ಇದನ್ನು ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿದಾದ್ಮೇಲೆ ಪ್ರೊಟೆಕ್ಟರ್ನ ಹಾಕೊಳ್ತೀನಿ. ಮಕ್ಕಳ ರೂಮ್ ಆಗಿರೋದ್ರಿಂದ ನೀರೆಲ್ಲ ಚೆಲ್ದಾಗ ಬೆಡ್ ಒಳಗಡೆ ಎಲ್ಲ ಕೂಡ ವೆಟ್ನೆಸ್ ಹೋಗಬಾರ್ದು ಅನ್ನೋದಾದ್ರೆ ಈ ಒಂದು ಪ್ರೊಟೆಕ್ಟರ್ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅನ್ನೋದಾದ್ರೆ ಆದಷ್ಟು ಈ ರೀತಿ ಪ್ರೊಟೆಕ್ಟರ್ಸ್ನ ಹಾಕಿದ್ರೆ ಬೆಡ್ ಸೇಫ್ಟ್ ಆಗಿರುತ್ತೆ. ಈ ಒಂದು ಬೆಡ್ ಕೂಡ ನಾನು ಡ್ಯೂರೋಫ್ಲೆಕ್ಸ್ ಮ್ಯಾಟ್ರೆಸ್ ಇಂದ ತಗೊಂಡಿದ್ದೀನಿ. ಇಂಟ್ರೆಸ್ಟ್ ಇದ್ರೆ ನಾನು ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಥವಾ ನೀವು ಕಮೆಂಟ್ ಮಾಡಿದ್ರು ಕೂಡ ನಾನು ಪಿನ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನಾನು ಬೆಡ್ ಸ್ಪ್ರೆಡ್ನ ಕೂಡ ಹಾಕಿದ್ದೀನಿ. ಈ ಬೆಡ್ ಸ್ಪ್ರೆಡ್ ಇರ್ಬೋದು, ಪ್ರೊಟೆಕ್ಟರ್ ಇರ್ಬೋದು, ಬೆಡ್ಗೆ ಸಂಬಂಧಪಟ್ಟಿರುವಂಥ ಲಿಂಕ್ಸ್ ಏನಾದ್ರು ನಿಮಗೆ ಬೇಕು ಅನ್ನೋದಾದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಬೆಡ್ ಸ್ಪ್ರೆಡ್ ಮೇಲೆ ಗುಡ್ ನೈಟ್ ಅನ್ನೋ ಒಂದು ನೋಟ್ ಕೂಡ ಇರುತ್ತೆ. ನೋಡೋಕ್ಕೂ ಕೂಡ ಕಲರ್ ಥೀಮ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದರಲ್ಲಿ ಸ್ವಲ್ಪ ಕಲರ್ ಚೇಂಜಸ್ ಕೂಡ ಇದೆ. ನಿಮ್ಗೆ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಬೆಡ್ರೂಮ್ಸ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಫ್ಲೋರ್ನ ಕೂಡ ನಾನು ಬಟ್ಟೆಯಿಂದನೇ ಒಂದ್ಸರಿ ನೀಟಾಗಿ ಒರೆಸ್ಕೊಂಡಿರ್ತೀನಿ. ಬೆಡ್ನ ಕ್ಲೀನ್ ಮಾಡಿದಾಗೆಲ್ಲ ಧೂಳೆಲ್ಲ ಕೆಳಗಡೆ ಬಿದ್ದಿರುತ್ತೆ ಅಲ್ವಾ, ಅದಕ್ಕೋಸ್ಕರ ರೂಮ್ ಎಲ್ಲ ಕೂಡ ಡಿಕ್ಲಟರಿಂಗ್ ಮಾಡಿ ಕ್ಲೀನಿಂಗ್ ಎಲ್ಲ ಮಾಡಿ ಆರ್ಗನೈಸ್ ಮಾಡಿದ್ಮೇಲೆ ನೋಡೋಕ್ಕೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಯೂಶ್ವಲಿ ನಾನು ಬೆಡ್ಶೀಟ್ಸ್ನೆಲ್ಲ ಚೇಂಜ್ ಮಾಡಬೇಕಾದ್ರೆ ಆ ರೂಮ್ನ ನಾನು ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ, ಅಂದರೆ ಡಸ್ಟಿಂಗ್ ಮಾಡ್ಕೊಳ್ಳೋಂಥದ್ದೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ರೈಲಿಂಗ್ಸ್ನ ಕೂಡ ಅವತ್ತಿನ ದಿನನೇ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಎಕ್ಸ್ಟ್ರಾ ಕೊಳೆ ಎಲ್ಲನೂ ಆಗಿದೆ ಅನ್ನೋದ್ರಿಂದ ರೈಲಿಂಗ್ಸ್ ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಒಂದು ಸ್ಪ್ರೇ ಬಾಟಲಲ್ಲಿ ನೀರನ್ನ ತಗೊಂಡು ಅದರಲ್ಲಿ ಸ್ವಲ್ಪ ಶಾಂಪೂನ ಹಾಕೊಳ್ತಾ ಇದ್ದೀನಿ. ಯೂಶ್ವಲಿ ನಾನು ಒಮ್ಮೆಡ್ ಲಿಕ್ವಿಡ್ಸ್ನ ಯೂಸ್ ಮಾಡ್ತಾ ಇರ್ತೀನಿ, ಬಟ್ ಖಾಲಿ ಆಗಿರೋ ಕಾರಣ ಈ ಒಂದು ಲಿಕ್ವಿಡ್ನ ಈ ರೀತಿ ಪ್ರಿಪೇರ್ ಮಾಡಿಕೊಂಡು ಚೆನ್ನಾಗಿ ಶೇಕ್ ಮಾಡಿಕೊಂಡು ಬಟ್ಟೆ ಮೇಲೆ ಸ್ಪ್ರೇ ಮಾಡಿ ಆಮೇಲೆ ವೈಪ್ ಮಾಡ್ತೀನಿ. ಈಗಾಗಲೇ ನೆಲ ಎಲ್ಲ ಒರೆಸಿರೋದೆಲ್ಲ ಆಗಿರೋದ್ರಿಂದ ನಾವು ಲಿಕ್ವಿಡ್ನ ಸ್ಪ್ರೇ ಮಾಡೋದಾದರೆ ಫ್ಲೋರ್ ಎಲ್ಲ ಕೂಡ ಕ್ಲೀನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಬಟ್ಟೆ ಮೇಲೆ ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಆದಷ್ಟು ರೈಲಿಂಗ್ಸ್ ಕ್ಲೀನ್ ಮಾಡಬೇಕಾದ್ರೆ ನೀಟಾಗಿರುವಂಥ ಮೈಕ್ರೋಫೈಬರ್ ಕ್ಲಾತ್ನ ತೊಗೊಂಡ್ರೆ ಬೆಟರು. ನೋಡ್ತಾ ಇದ್ದೀರಲ್ಲ, ತುಂಬ ಶೈನಿಯಾಗಿ ನೀಟಾಗಿ ಕಾಣಿಸ್ತಾ ಇದೆ. ರೈಲಿಂಗ್ಸ್ ಕ್ಲೀನ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೊಳೆ ಆಗಿರುವಂಥ ಬಟ್ಟೆ ಆಗಲಿ ಅಥವಾ ಈಗಾಗಲೇ ವೆಟ್ ಆಗಿರುವಂಥ ಅಂದರೆ ತೇವ ಆಗಿರುವಂಥ ಬಟ್ಟೆನ ತೊಗೊಳಕ್ಕೆ ಹೋಗಬೇಡಿ. ಡ್ರೈ ಆಗಿರುವಂಥ ಕ್ಲಾತ್ನ ತೊಗೊಳ್ಳಿ, ಅದ್ರ ಮೇಲೆ ಸ್ಪ್ರೇ ಮಾಡ್ಕೊಂಡು ಅದರ ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ವೈಪ್ ಮಾಡೋದ್ರಿಂದ ನೀಟಾಗಿ ಕೊಳೆ ಇರ್ಬೋದು, ಅದ್ರ ಮೇಲೆ ಇರುವಂಥ ಮಾರ್ಕ್ಸ್ ಎಲ್ಲ ಕೂಡ ಕ್ಲೀನ್ ಆಗುತ್ತೆ.
ಇಷ್ಟ ಆದರೆ ಲೈಕ್ ಮಾಡಿ. ನೋಡಿದ್ರಲ್ವಾ ಫ್ರೆಂಡ್ಸ್, ವಾರಕ್ಕೊಮ್ಮೆ ಮನೇನ ನಾನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ ಅಂತ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಮೋಟಿವೇಶ್ನಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.